ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಜೆ ಡಿ ಆರ್ ಜ್ಯೋತಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನು ನಿಮ್ಮ ಜ್ಯೋತಿ ಮಾತಾಡ್ತಾ ಇದ್ದೀನಿ. ಈಗ ಬಂದು ಮೊದಲಿಗೆ ನಾನು ಯಾವ ರೆಸಿಪಿ ತೊಗೊಬಂದಿದ್ದೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಬಂದು ಮಟನ್ ಕೈಮಾ ರೆಸಿಪಿ. ಸಖತ್ತಾಗಿರುತ್ತೆ, ನಾಟಿ ಸ್ಟೈಲಲ್ಲಿ ಮಾಡೋ ಅಂಥದ್ದು ಇದು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಚಿಕನ್ ಕೈಮಾ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಚಿಕನ್ ಕೈಮಾ ಮಾಡೋದು ಹೇಗೆ ಅಂತ ನಾನು ಹಾಕಿದ್ದೀನಿ. ಈಗ ನಾನು ಇವತ್ತು ಮಟನ್ ಕೈಮಾ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಬೇಕು. ಮಸಾಲೆಗೆ ಶುಂಠಿ, ಕಡಲೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಮಟನ್ ಸಾಂಬಾರಿಗೆ ಹಾಕ್ತೀವಲ್ಲ, ಚಿಕನ್ ಸಾಂಬಾರಿಗೆ ಆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲನೂ ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ, ಇದು ಮಾಮೂಲಿ ನಾವು ಮಟನ್ ಸಾಂಬಾರಿಗೆಲ್ಲ ಹಾಕೋತೀವಲ್ಲ ಮಸಾಲೆ, ಸೇಮ್ ಅದೇ ಥರ ಹಾಕ್ಕೊಬೇಕು. ಹಾಕ್ಕೊಂಡು ಖಾರದ ಪುಡಿ ಬಂದು ನಿಮಗೆ ಖಾರ ಅನುಗುಣ ನೋಡ್ಕೊಂಡು ಹಾಕ್ಕೊಳ್ಳಿ. ಮಟನ್ ಸಾಂಬಾರು ಪುಡಿ ಇಲ್ಲ ಚಿಕನ್ ಸಾಂಬಾರು ಪುಡಿ ಯಾವುದಿರುತ್ತೆ ಅದನ್ನು ಹಾಕ್ಕೊಬೇಕು. ಅದು ಎರಡೂ ಇಲ್ಲ ಅಂದರೆ ನೀವು ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಎರಡು ಯೂಸ್ ಮಾಡ್ಕೋಬೋದು. ಈಗ ಅದೇ ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕು ನೋಡಿಕೊಂಡು ರುಬ್ಲಿಕ್ಕೆ ಅಷ್ಟು ಹಾಕ್ಕೊಂಡು ರುಬ್ಕೊಬೇಕು. ಬನ್ನಿ ಈಗ ಮಸಾಲೆ ರುಬ್ಕೊತೀನಿ. ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಈಗ ಮಸಾಲೆ ರುಬ್ಕೊಂಡಿದ್ದೀನಿ, ಮಸಾಲೆ ರೆಡಿಯಾಗಿದೆ. ಮಸಾಲೆ ಈಗ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಸಣ್ಣದೊಂದು ಜಾರ್ ತೊಗೊಂಡಿದ್ದೀನಿ. ಜಾರ್ ತೊಗೊಂಡು ಕಡಲೆ ಪುಡಿ ಮಾಡ್ಕೊತಾ ಇದ್ದೀನಿ, ಹುರ್ಗಡ್ಲೆನ. ಇದಕ್ಕೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ಫುಲ್ ಕಡಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಬೇಕು. ಇದನ್ನು ನೋಡಿ, ಇಷ್ಟು ಪೌಡ್ರ್ ಆದರೆ ಸಾಕು. ಫುಲ್ಲು ನೈಸ್ ಆಗಬೇಕು ಅಂತ ಏನಿಲ್ಲ, ಇಷ್ಟಾದರೆ ಸಾಕು. ಇಷ್ಟು ಪೌಡ್ರ್ ಆದಮೇಲೆ ಇದು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಆಮೇಲೆ ಕೈಮಕ್ಕೆ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಈಗ ಕೈಮಾ ಉಂಡೆಗೆ ಏನೇನು ಮಸಾಲೆ ಬೇಕು ಅಂತ ಇಟ್ಕೊಂಡಿದ್ದೀನಿ ನೋಡಿ. ಸಣ್ಣ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ ಲವಂಗ. ನಾನು ಚಕ್ಕೆ ಲವಂಗನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಪೌಡ್ರ್ ಹಾಕ್ಕೊತೀನಿ. ಮತ್ತು ತೆಂಗಿನಕಾಯಿ ತುರಿ, ಶುಂಠಿ, ಮೆಣಸು ಮತ್ತು ಗಸಗಸೆ ಮತ್ತು ನಾನು ಆಲ್ರೆಡಿ ಹೇಳಿದ್ನಲ್ಲ ಮಟನ್ ಸಾಂಬಾರು ಪೌಡ್ರು, ಆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ, ಇದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು, ತೀರಾ ನೀರು ಹಾಕ್ಬಾರ್ದು. ಇದು ಈಗ ಇಷ್ಟ ಆದಮೇಲೆ ಈಗ ಜಾರಲ್ಲಿ ರುಬ್ಕೋಬೇಕು. ಇದನ್ನು ಸ್ವಲ್ಪ ಜಾಸ್ತಿ ರುಬ್ಬೇಕಂತಂದರೆ ಸ್ವಲ್ಪ ಮೀಡಿಯಮಾಗಿ ರುಬ್ಕೋಬೇಕು. ಚೂರು ನೀರು ಹಾಕ್ಕೋತಾ ಇದ್ದೀನಿ ನೋಡಿ, ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಬ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಕೈಮಾ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಕೈಮಾ ನೋಡಿ, ಇದು ಮಟನ್ ಕೈಮಾ ನೋಡ್ಬೋದು. ಈ ಎಲ್ಲ ಕೈಮಾನು ನಾನು ಮಸಾಲೆಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಒಂಥರ ನೀಟಾಗಿ ಬೆಂದಿರೋ ಥರ ಎಲ್ಲ ಮಧ್ಯದಲ್ಲಿ ದಪ್ಪ ದಪ್ಪ ಆಗುತ್ತೆ. ಈ ಥರ ಮಸಾಲೆ ಒಳಗಡೆ ಹಾಕೊಂಡು ಒಂದು ರೌಂಡು ಸುಮ್ಮನೆ ಗರ್ರ ಅನ್ನಿಸ್ಕೋಬೇಕು. ಗರ್ರ ಅನ್ನಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲೆ ಮತ್ತು ಕೈಮಾ ನೀಟಾಗಿ ಹಿಡ್ಕೊಳ್ಳುತ್ತೆ. ಈಗ ಒಂದು ಜಾರಲ್ಲಿ ಹಾಕ್ಕೊಂಡು ಒಂದು ಸಾರಿ ಗರ್ರ ಅನ್ನಿಸ್ಕೋತೀನಿ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸಿಲಿ ಜರ್ರ ಅನ್ನಿಸ್ಕೊತಾ ಇದ್ದೀನಿ. ಈಗ ರುಬ್ಬಾದ್ಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನು. ನೆಕ್ಸ್ಟು ಒಲೆ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆ ಬಂದು ಅಗಲ ಬಾಯಿದು ಇಟ್ಕೋಬೇಕು, ಅಂದರೆ ಅಗಲವಾಗಿರೋ ಪಾತ್ರೆ ಇಟ್ಕೋಬೇಕು. ಆ ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಇಟ್ಕೊಂಡು ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 10-12 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 2 ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲ ಹಾಕ್ಕೊತಾ ಇದ್ದೀವಿ. ಕೈಮಾ ಉಂಡೆ ಮಸಾಲ ಅಲ್ಲ, ಸಾಂಬಾರಿಗೆ ಅಂತ ರುಬ್ಬಿಟ್ಕೊಂಡ್ವಲ್ಲ ಫಸ್ಟು, ಆ ಮಸಾಲ ಹಾಕ್ಕೊಂಡಿದ್ದೀನಿ. ಆ ಮಸಾಲ ಹಾಕ್ಕೊಂಡು ಒಂದು ಸಾರಿ ತಿರುಗಿಸ್ಕೊತಾ ಇದ್ದೀನಿ. ತಿರ್ಸ್ಕೊಂಡಾದ್ಮೇಲೆ ಅದೇ ಬಟ್ಲಿಗೆ ನೀರು ಹಾಕ್ಕೊಂಡು ಈಗ ಸಾಂಬಾರಿಗೆ ನೀರು ಹಾಕ್ತಾಯಿದ್ದೀನಿ. ಈಗ ನಮಗೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು. ನೀರು ಬಂದು ನಮಗೆ ಸ್ವಲ್ಪ ತೆಳುವೇ ಮಾಡ್ಕೋಬೇಕು, ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು. ಇದು ಕುದ್ಮೇಲೆ ಕೈಮಾ ಉಂಡೆ ಹಾಕಿದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು. ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರನ್ನ ನೀರು ಥರನೇ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ನೋಡಿ, ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ಇಷ್ಟು ನೀರು ಥರ ಇದ್ದರೆ ಸಾಕು. ಈಗ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇರಲಿ ಅದು ಒಂದು ಸೈಡಲ್ಲಿ. ಈಗ ಆಲ್ರೆಡಿ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕಡಲೆ ಪುಡಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಕೈಮಾ ಉಂಡೆಗೆ ಇದನ್ನು ಫುಲ್ ಹಾಕ್ಕೊತಾ ಇದ್ದೀನಿ. ಫುಲ್ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಅಷ್ಟು ಪುಡಿ ಮಾಡಿದ್ದೆ. ಇದಾದಮೇಲೆ ಒಂದು 2 ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ಬಂದು ನೀಟಾಗಿ ಕಲಿಸ್ಕೊಳ್ಳೋಕ್ಕೋಸ್ಕರ ಮೊಟ್ಟೆ ಹಾಕ್ಕೋತಾ ಇದ್ದೀನಿ. 2 ಮೊಟ್ಟೆ ಬೇಕಾದ್ರೆ 2 ಹಾಕ್ಕೋಬೋದು. ನಿಮಗೆ ನೋಡಿಕೊಂಡು 1 ಬೇಕಾ 2 ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ. ತೆಳುವಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತುಂಬ ತೆಳುವಾಗ್ಬಿಟ್ರೆ ಉಂಡೆ ಆಗೋಲ್ಲ. ಅದಕ್ಕೋಸ್ಕರ ಒಂದು ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ 2 ಮೊಟ್ಟೆ ಬೇಕು ಅನ್ನಿಸ್ತು, ಅದಕ್ಕೆ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ನೀಟಾಗಿ ಕಲಸಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಪಕ್ಕಕ್ಕೆ ಎತ್ತಿಟ್ಕೊಂಡು ಸಾಂಬಾರು ಕುದೀತಾ ಇದೆ ನೋಡಿ. ಈಗ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ಹಾಕೋಬೇಕು.
ಒಂದು ಸರಿ ಕುದ್ದ ಮೇಲೆ ಉಪ್ಪು ಹಾಕ್ಕೋಬೇಕು. ಒಂದು ಸರಿ ಕುದ್ದಾಗಿದೆ, ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತೆ ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈಗ ನಾವು ರುಚಿ ನೋಡ್ಕೋಬೇಕು, ಎಷ್ಟು ಉಪ್ಪು ಕರೆಕ್ಟ್ ಇದೆಯಾ ಏನು, ಇಲ್ಲ ಸಪ್ಪೆ ಆಗಿದೆಯಾ ಅಂತ ನೋಡ್ಕೊಬೇಕು. ಸಪ್ಪೆ ಆಗಿದ್ದರೆ ಮತ್ತೆ ಉಪ್ಪು ಹಾಕ್ಕೊಳ್ಳೋಣ, ಇಲ್ಲ ಅಂದರೆ ಪರವಾಗಿಲ್ಲ ಕರೆಕ್ಟಾಗಿದ್ದರೆ. ಈಗ ಎಲ್ಲ ಕುದ್ದಾದಮೇಲೆ ಉಪ್ಪೆಲ್ಲ ಹಿಡ್ದಾಯಿತು. ಈಗ ನೆಕ್ಸ್ಟು ನಾವು ಆಲ್ರೆಡಿ ಕಲಸಿಟ್ಕೊಂಡಿದ್ವಲ್ಲ ಕೈಮಾ ಉಂಡೆದು, ಅದನ್ನು ಉಂಡೆ ಮಾಡಿ ಈಗ ಹಾಕ್ಕೊತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜ್ ಮಾಡ್ಕೊಬೋದು. ನಿಮಗೆ ಮೀಡಿಯಮ್ ಸೈಜು, ಸಣ್ಣ ದಪ್ಪ ಯಾವ ಥರ ಬೇಕು ಆ ಥರ ಉಂಡೆ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾಯಿದೆ ಅಂತ. ಕೈಗೆ ಒಂಚೂರು ಅಂಟಲ್ಲ, ಅಷ್ಟು ಚೆನ್ನಾಗಿ ಉಂಡೆ ಆಗುತ್ತೆ. ಈಗೆಲ್ಲನೂ ಇದೇ ಥರ ಉಂಡೆ ಮಾಡಿಕೊಂಡು ನೋಡಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಈಗ ಇದೆಲ್ಲ ಆದಮೇಲೆ ಫುಲ್ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಉಂಡೆ ಎಲ್ಲ ಮೇಲೆ ತೇಲ್ಕೊಬಂದಿದೆ ಅಂತ. ಆ್ಯಕ್ಚುಲಿ ಇದು ಚೆನ್ನಾಗಿ ಬೆಂದರೆ ಉಂಡೆ ಮೇಲೆ ತೇಲ್ಕೊಬರುತ್ತೆ, ಬೆಂದಿಲ್ಲ ಅಂದರೆ ಒಳಗಡೆನೇ ಇರುತ್ತೆ. ಇದು ಬೆಂದಿದೆ ಆಲ್ಮೋಸ್ಟ್, ಅದಕ್ಕೋಸ್ಕರ ಮೇಲೆ ತೇಲ್ಕೊಬಂದಿದೆ ನೋಡಿ. ಸಾಂಬಾರು ಗಟ್ಟಿಯಾಗಿದೆ. ಮತ್ತು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಈಗ ಕುದಿಯೋಕ್ಕೆ ಬಿಟ್ಟೆ ನೋಡಿ, ರೆಡಿ ಆಯಿತು ಈಗ ಸಾಂಬಾರು. ಈಗ ಸಾಂಬಾರು ರೆಡಿ ಆಗಿದೆ. ಈಗ ಆಫ್ ಮಾಡ್ಕೊತಾ ಇದ್ದೀನಿ ಒಲೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಇವಾಗ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈಗ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ರಾಗಿ ಮುದ್ದೆ, ಮಟನ್ ಕೈಮಾ ಸಾಂಬಾರು ಸಕ್ಕತ್ತಾಗಿರುತ್ತೆ ಟೇಸ್ಟು. ಇದಕ್ಕೆ ಈರುಳ್ಳಿ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ ಅಷ್ಟು ಸಾಫ್ಟಾಗಿ ಆಗುತ್ತೆ. ಒಮ್ಮೆ ಟ್ರೈ ಮಾಡದೇ ಇರಬೇಡಿ, ಅಷ್ಟು ಚೆನ್ನಾಗಾಗುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇದೇ ಥರ ವಿಡಿಯೋಗಳನ್ನ ನಾನು ಪೋಸ್ಟ್ ಮಾಡ್ತಾಯಿರ್ತೀನಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ, ಬನ್ನಿ ಟೇಸ್ಟ್ ಮಾಡೋಣ. ಹೇಗೆ ಬಂತು, ಹೇಗಿದೆ ಅಂತ ನೋಡೋಣ. ಸಕ್ಕತ್ತಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ನಿಮಗೆ ಖಾರ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು, ಏಕೆಂದರೆ ಮಕ್ಕಳು ತಿಂತಾರೆ ಅಂದರೆ ಖಾರ ಕಡಿಮೆ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಟೇಸ್ಟ್ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೂ ಥರ ಸಾಫ್ಟಾಗಾಗಿದೆ, ಅಷ್ಟು ಸಾಫ್ಟಾಗುತ್ತೆ, ಗಟ್ಟಿ ಆಗಲ್ಲ. ಇದೇ ಥರ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.